ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನನ್ನ ಕಲೀಗ್ ವಿದ್ಯಾಶ್ರೀ ನ್ಯೂಸ್ ರೂಮ್ ನಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿದ್ಯಾ, ಈ ಪ್ರೆಸ್ ಮೀಟ್ ನಲ್ಲಿ ಬಹಳ ಮಹತ್ವದ ವಿಚಾರಗಳನ್ನ ಮೂರು ಆಪರೇಷನ್ ಪಡೆಗಳ ಡಿಜಿಗಳು ವಿವರಿಸ್ತಾ ಇದ್ರು. ಕೆಲವನ್ನ ಬಹಳ ಸೂಕ್ಷ್ಮವಾಗಿ ಹೇಳಿದ್ರು ಮತ್ತು ಕೆಲವನ್ನ ಅಷ್ಟೇ ತೀಕ್ಷ್ಣವಾಗಿ ಕೂಡ ವಿವರಿಸಿದ್ರು. ಒಟ್ಟಾರೆ ಸುದ್ದಿಗೋಷ್ಠಿಯ ಸಾರಾಂಶ ಹೇಳ್ತಾ ಹೋಗೋದಾದ್ರೆ, ನಿಜ ವಿಜಯ್, ನೀವು ಹೇಳಿದ ಹಾಗೆ ಆಲ್ರೆಡಿ ಒಂದು ಸುದ್ದಿಗೋಷ್ಠಿ ಆಗಿತ್ತು ನಿನ್ನೆ. ಆ ಸುದ್ದಿಗೋಷ್ಠಿಯಲ್ಲಿ ಏನು ಸಾಕ್ಷಿಗಳನ್ನು ನೀಡಬೇಕು ಆ ಸಾಕ್ಷಿಯನ್ನು ನೀಡುವಂತಹ ಕೆಲಸವನ್ನು ಭಾರತೀಯ ಸೇನೆ ಮಾಡಿತ್ತು. ಪಾಕಿಸ್ತಾನಕ್ಕೆ ಆದಂತಹ ಡ್ಯಾಮೇಜ್ಗಳಿಗೆ ಸಂಬಂಧಪಟ್ಟ ಹಾಗೆ ಆ ಫೋಟೋ ಸಾಕ್ಷಿ, ಗೂಗಲ್ ಮ್ಯಾಪ್, ಸ್ಯಾಟಲೈಟ್ ಮ್ಯಾಪ್ಗಳ ಸಾಕ್ಷಿಯನ್ನು ನೀಡುವಂತಹ ಕೆಲಸವನ್ನು ಭಾರತೀಯ ಸೇನೆ ಮಾಡಿತ್ತು. ಹಾಗಾಗಿ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಏನು ಮಾಹಿತಿಯನ್ನು ಕೊಡ್ತಾರೆ? ಸಂಜೆ DGMಗಳ ಸಭೆ ಇದೆ. ಆ ಸಭೆಗೂ ಮುನ್ನ ನಡೀತಾ ಇರುವಂತಹ ಸುದ್ದಿಗೋಷ್ಠಿ ಇದು. ಈ ಸುದ್ದಿಗೋಷ್ಠಿಯಲ್ಲಿ ಮೂರೂ ಸೇನೆಗಳ DGಗಳು ಬಂದು ಏನು ಮಾಹಿತಿಯನ್ನ ನೀಡ್ತಾರೆ ಅನ್ನುವಂತಹ ಕ್ಯೂರಿಯಾಸಿಟಿ ಇತ್ತು. ಬಟ್ ಇಲ್ಲಿ ಇವತ್ತಿನ ಒಂದು ಪ್ರೆಸ್ ಮೀಟ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಬಹಳ ಪ್ರಮುಖವಾಗಿ ಸ್ಟ್ರೆಸ್ ಮಾಡಿದ್ದು ಒಂದು 2-3 ವಿಚಾರಗಳನ್ನ. ಅದರಲ್ಲಿ ನಮ್ಮ ವಾಯು ರಕ್ಷಣಾ ವ್ಯವಸ್ಥೆ ಎಷ್ಟು ಯಶಸ್ವಿಯಾಗಿ ಕೆಲಸ ಮಾಡಿದೆ ಇದರ ಬಗ್ಗೆ ಬಹಳ ಡೀಟೇಲ್ ಆಗಿ ಮಾತನಾಡಿದ್ದಾರೆ. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನದಿಂದ ದಾಳಿ ಆಗತ್ತೆ ಅನ್ನೋದು ಅದೊಂದು ನಿರೀಕ್ಷಿತ ಆಗಿತ್ತು ಭಾರತಕ್ಕೆ. ಯಾಕಂದ್ರೆ ಭಾರತ ಸಮರ ಸಾರಿದ್ದು ಉಗ್ರವಾದದ ವಿರುದ್ಧವೇ ಆಗಿದ್ರು ಕೂಡ ಭಾರತ ಮೇ 7ನೇ ತಾರೀಕು ಹೋಗಿ ಪಾಕಿಸ್ತಾನದಲ್ಲಿ 9 ಉಗ್ರರ ನೆಲೆಗಳನ್ನ ಉಳಿಸಿ ಮಾಡಿದ್ರು ಕೂಡ ನಾಗರಿಕರಿಗೆ ಹಾನಿ ಮಾಡಿಲ್ಲ, ಮಿಲಿಟರಿಗೆ ಹಾನಿ ಮಾಡಿಲ್ಲ. ಬಟ್ ಉಗ್ರರಿದ್ದಿದ್ದು ಪಾಕಿಸ್ತಾನದಲ್ಲಿ. ಹಾಗಾಗಿ ಪಾಕಿಸ್ತಾನ ರಿಟಾಲಿಯೇಟ್ ಮಾಡುತ್ತೆ, ಪಾಕಿಸ್ತಾನ ಗ್ಯಾರಂಟಿ ಇದು ಸೇನೆಯನ್ನ ಅಥವಾ ನಾಗರಿಕರನ್ನ ಟಾರ್ಗೆಟ್ ಮಾಡುತ್ತೆ ಅನ್ನೋದು ಭಾರತೀಯ ಸೇನೆಗೆ ಅಂದಾಜಿತ್ತು. ಆ ಕಾರಣಕ್ಕಾಗಿಯೇ ಗಡಿ ಭಾಗದಲ್ಲಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಕಂಪ್ಲೀಟ್ ಆಗಿ ಆಕ್ಟಿವ್ ಮಾಡುವಂತಹ ಕೆಲಸವನ್ನ ಮಾಡಲಾಗಿತ್ತು. ಹಾಗಾಗಿನೇ ಅದಾದ ನಂತರದಲ್ಲಿ ವೆರಿ ನೆಕ್ಸ್ಟ್ ಡೇ ಸ್ಟಾರ್ಟ್ ಆಯ್ತಲ್ಲ ಡ್ರೋನ್ಗಳು. ನಿನ್ನೆ ಹೇಳಿದ್ರು ಸಮುದ್ರದ ಅಲೆಗಳ ರೀತಿ ಬಂದ್ಬಿಟ್ಟು ಅಂತ ಹೇಳಿ. ಡ್ರೋನ್ ಹಾಗೆ ಮಿಸೈಲ್ಸ್ ಅವನ್ನ ಹೊಡೆದುರುಳಿಸುವಂತಹ ಕೆಲಸದಲ್ಲಿ ಸಕ್ಷಮ ಆಗಿದ್ದು ನಮ್ಮ ಬಹುಪದರದ ಏರ್ ಡಿಫೆನ್ಸ್ ವ್ಯವಸ್ಥೆ, ಬಹುಪದರದ ರಕ್ಷಣಾ ವ್ಯವಸ್ಥೆ, ವಾಯು ರಕ್ಷಣಾ ವ್ಯವಸ್ಥೆ. ಈ ಏರ್ ಡಿಫೆನ್ಸ್ ಸಿಸ್ಟಮ್ ನಲ್ಲಿ ಅವರೇ ಹೇಳಿದ ಹಾಗೆ ರೆಡಾರ್ಗಳಿರ್ತವೆ, ಜೊತೆಗೆ ಅತ್ಯಾಧುನಿಕ ವೆಪನ್ಗಳು ಕೂಡ ಇರ್ತವೆ. ಆ ವೆಪನ್ಗಳ ಮೂಲಕ ಈ ವಾಯು ರಕ್ಷಣಾ ವಲಯ ಏನಿದೆ ವಿವಿಧ ಪದರಗಳ ವಾಯು ರಕ್ಷಣಾ ವಲಯ, ನೀವು ಒಂದು ಪದರವನ್ನ ದಾಟ್ಕೊಂಡು ಬಂದ್ರು ಇನ್ನೊಂದು ಪದರದಲ್ಲಿ ಮತ್ತೊಂದು ಅಸ್ತ್ರ ನಿಮ್ಮನ್ನ ಹೊಡೆದು ಹಾಕಕ್ಕೆ ರೆಡಿ ಆಗಿರುತ್ತೆ. ಶತ್ರುವಿನ ಮಿಸೈಲ್ನ, ಶತ್ರುವನ್ನ ಡ್ರೋನ್ ಅನ್ನ ಹೊಡೆದು ಹಾಕೋಕೆ ಸಿದ್ಧವಾಗಿರುತ್ತೆ. ಅಂಥದ್ದೊಂದು ಮಲ್ಟಿ ಲೇಯರ್ ವಾಯು ರಕ್ಷಣಾ ವಲಯ ನಮ್ಮ ಹತ್ರ ಇದೆ, ಏರ್ ಡಿಫೆನ್ಸ್ ಸಿಸ್ಟಮ್ ನಮ್ಮ ಹತ್ರ ಇದೆ. ಅದರ ಬಗ್ಗೆ ಹೆಚ್ಚಿನ ಒತ್ತನ್ನ ನೀಡಲಾಯಿತು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ. ಯಾವ ರೀತಿ ನಮ್ಮ ವಾಯು ರಕ್ಷಣಾ ವ್ಯವಸ್ಥೆ ಶತ್ರುವಿನ ಮಿಸೈಲ್ಗಳನ್ನ, ಡ್ರೋನ್ಗಳನ್ನ, ಅದು ಚೀನಾದ PL-15 ಮಿಸೈಲ್ ಆಗಿರಬಹುದು ಅಥವಾ ಟರ್ಕಿಯಿಂದ ಇವರು ಪಾಕಿಸ್ತಾನದವರು ಖರೀದಿ ಮಾಡಿ ಹಾರಿಸಿದಂತಹ ಡ್ರೋನ್ಗಳಾಗಿರಬಹುದು, ಬಹುತೇಕ ಯಾವುದೇ ಮಿಸೈಲ್, ಯಾವುದೇ ಡ್ರೋನ್ಗಳು ಭಾರತದ ಭೂಮಿಯನ್ನ ಬಂದು ರೀಚ್ ಆಗಿಲ್ಲ. ಬಹುತೇಕ 1-2-3 ಬಿದ್ದಿರಬಹುದು. ಬಿದ್ರೂ ಕೂಡ ಅವು ಮಾಡಿರುವಂಥದ್ದು ಬಹಳ ಮಿನಿಮಮ್ ಡ್ಯಾಮೇಜ್ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳುವಂತಹ ಕೆಲಸವನ್ನ ಭಾರತೀಯ ಸೇನಾಧಿಕಾರಿಗಳು ಮಾಡಿದ್ರು. ಇನ್ನು ಈ ವಾಯು ರಕ್ಷಣಾ ವ್ಯವಸ್ಥೆಯ ಬಗ್ಗೆ ನಮ್ಮ DGMOನು ಮಾತನಾಡಿದ್ರು, DG ಏರ್ ಆಪರೇಷನ್ ಕೂಡ ಮಾತನಾಡಿದ್ರು, DG ನೇವಲ್ ಆಪರೇಷನ್ ಕೂಡ ಮಾತನಾಡಿದ್ರು. ಅಂದ್ರೆ ಸಮುದ್ರದಲ್ಲಿ ವಾಯು ರಕ್ಷಣಾ ವ್ಯವಸ್ಥೆಯ ಫ್ಲೀಟ್ ಯಾವ ತರ ವರ್ಕ್ ಆಯಿತು, ಯಾವ ರೀತಿ ವರ್ಕ್ ಮಾಡುತ್ತೆ, ಹೇಗೆ ರಕ್ಷಣೆಯನ್ನ ಕೊಡ್ತು, ಅದ್ರ ಬಗ್ಗೆ ವಿವರಣೆಯನ್ನ ಕೊಟ್ಟರು. ಜೊತೆಗೆ ಏರ್ಫೋರ್ಸ್ ಹಾಗೆ ಆರ್ಮಿಯ DGಗಳು ವಾಯು ರಕ್ಷಣಾ ವ್ಯವಸ್ಥೆ ಈ ಯುದ್ಧದಲ್ಲಿ ಅಥವಾ ಈ 3 ದಿನಗಳ ಪಾಕಿಸ್ತಾನದ ಜೊತೆಗಿನ ಕಾಳಗದಲ್ಲಿ ಯಾವ ರೀತಿ ನಮ್ಮ ಭೂಮಿಯನ್ನ, ನಮ್ಮ ನಾಗರಿಕರನ್ನ, ನಮ್ಮ ಮಿಲಿಟರಿ ಬೇಸ್ಗಳನ್ನ, ನಮ್ಮ ಮಿಲಿಟರಿ ಇನ್ಸ್ಟಾಲೇಷನ್ಗಳನ್ನ ಯಾವ ರೀತಿ ಸೇಫ್ ಗಾರ್ಡ್ ಮಾಡ್ತು ಅನ್ನೋದನ್ನ ಬಹಳ ವಿವರವಾಗಿ ವಿವರಿಸಿದ್ರು. ಅದರಲ್ಲಿ ಬಹಳ ಪ್ರಮುಖವಾಗಿ ಅವರು ಮೆನ್ಷನ್ ಮಾಡಿದ್ದು, ನಮ್ಮ ಬಳಿ ವಿಂಟೇಜ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿದಾವೆ, ಮಾಡರ್ನ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿದಾವೆ, ಜೊತೆಗೆ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಬಹಳ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ನಮ್ಮ ದೇಶದ ಏರ್ ಡಿಫೆನ್ಸ್ ಸಿಸ್ಟಮ್ನ ಶಕ್ತಿ ಸಾಮರ್ಥ್ಯಕ್ಕೆ ಒಂದು ದ್ಯೋತಕ. ಅದು ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಅದು ಎಷ್ಟು ಪವರ್ಫುಲ್ ಆಗಿ ಪಾಕಿಸ್ತಾನದ ಜೊತೆಗಿನ ಈ ಕಾಳಗದಲ್ಲಿ, ವಾಯು ಕಾಳಗ ಏನ್ ನಡೀತು ಅದರಲ್ಲಿ ಹೆಲ್ಪ್ ಆಯಿತು, ಅದರಲ್ಲಿ ವರ್ಕ್ ಆಯಿತು, ನಮ್ಮ ದೇಶವನ್ನ ಹೇಗೆ ರಕ್ಷಣೆ ಮಾಡ್ತು ಅದನ್ನ ಬಹಳ ಚೆನ್ನಾಗಿ ವಿವರಿಸುವಂತಹ ಕೆಲಸವನ್ನ ಮಾಡಿದ್ರು ಮೂರೂ ಸೇನೆಗಳ DGಗಳು. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಮತ್ತೊಂದು ವಿಚಾರವನ್ನ ಮೆನ್ಷನ್ ಮಾಡಿದ್ದು, ಸಾಕ್ಷಿಯನ್ನ ಕೊಟ್ಟಿದ್ದು ಆ ರಹೀಮ್ ಯಾಖಾನ್ ಏರ್ ಬೇಸ್ ಏನಿದೆ, ಜೊತೆಗೆ ಭಾರತ ಪಾಕಿಸ್ತಾನದಲ್ಲಿ ಮಾಡಿದಂತಹ ಡ್ಯಾಮೇಜ್ಗೆ ಸಂಬಂಧಪಟ್ಟ ಹಾಗೆ
ಸಿಕ್ಕಂತಹ ಈ ವಿಡಿಯೋ ಸಾಕ್ಷ್ಯಗಳಿದೆಯಲ್ಲ, ಆ ವಿಡಿಯೋ ಸಾಕ್ಷ್ಯಗಳನ್ನ ಇವತ್ತು ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಅಲ್ಲಿ ಪಾಕಿಸ್ತಾನ ಏನೇ ಹೇಳ್ಕೊಳ್ತಾ ಇರಬಹುದು, ನಮ್ಮ ಏರ್ ಬೇಸ್ನ ಟಚ್ಚು ಕೂಡ ಮಾಡೋಕ್ಕಾಗಿಲ್ಲ, ನಮ್ಮ ಏರ್ ಬೇಸ್ನ ಮುಟ್ಟಕ್ಕೆ ಸಾಧ್ಯ ಆಗಿಲ್ಲ, ಅವರಿಗೆ ಯಾವುದೇ ಡ್ಯಾಮೇಜ್ ಆಗಿಲ್ಲ ಅಂತ ಹೇಳಿ ಕಥೆಯನ್ನ ಹೇಳುವಂತಹ ಕೆಲಸ ಮಾಡ್ತಿರ್ಬೋದು. ಆದರೆ ಅದಕ್ಕೆ ಸಾಕ್ಷಿಯನ್ನ ಕೊಡುವಂತಹ ಕೆಲಸ ಭಾರತ ಮಾಡಿದೆ. ಯಾವ ರೀತಿ ರಹೀಂ ಖಾನ್ ಏರ್ ಬೇಸ್ ಆಗಿರಬಹುದು ಅಥವಾ ಬೇರೆ ಏರ್ ಬೇಸ್ಗಳನ್ನ ಉಳಿಸ್ ಮಾಡುವಂತಹ ಕೆಲಸ ಆಯಿತು, ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಸಾಕ್ಷ್ಯಗಳನ್ನ ಇವತ್ತು ಭಾರತೀಯ ಸೇನೆ ನೀಡಿದೆ. ಅದರ ಜೊತೆಗೆ BSF ಬಗ್ಗೆಯೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಈ ಯುದ್ಧದ ಸಂದರ್ಭದಲ್ಲಿ ಈ 3-4 ದಿನಗಳ ಕಾಲ ಏನು ಕಾಳಗದ ಸಿಚುವೇಶನ್ ನಿರ್ಮಾಣ ಆಗಿತ್ತು, ಆ ಸಂದರ್ಭದಲ್ಲಿ BSF ಹಾಗೆ ಅವರಲ್ಲಿರುವಂತಹ ಎಕ್ವಿಪ್ಮೆಂಟ್ಸ್ ಈ ಯುದ್ಧಕ್ಕೆ ಯಾವ ರೀತಿ ಸಹಕಾರಿಯಾಯಿತು, ಪಾಕಿಸ್ತಾನವನ್ನ ಫೇಸ್ ಮಾಡುವುದಕ್ಕೆ ಯಾವ ರೀತಿ ಸಹಕಾರಿಯಾಯಿತು, ಅದನ್ನ ಬಹಳ ಕ್ಲಿಯರ್ ಆಗಿ ಜನರಿಗೆ ತಿಳಿಸುವಂತಹ, ದೇಶದ ಜನರಿಗೆ ತಿಳಿಸುವಂತಹ ಕೆಲಸವನ್ನ ಮೂರೂ ಸೇನೆಗಳ ಡಿಜಿಗಳು ಮಾಡಿದ್ರು. ಇನ್ನು ಅಂತಿಮವಾಗಿ ಮುಂದೇನು ಅನ್ನುವಂತಹ ಪ್ರಶ್ನೆಗೆ ಆಗ್ಲೇ ಅದರ ಜೊತೆಗೆ ಇನ್ನೊಂದು ಆಡ್ ಮಾಡಿದ್ದು, ನೀವಾಗಲೇ ಉಲ್ಲೇಖ ಮಾಡಿದ್ರೆ, ಕಿರಾನಾ ಹಿಲ್ಸ್ ಪಾಕಿಸ್ತಾನದ ನ್ಯೂಕ್ಲಿಯರ್ ವೆಪನ್ಸ್ಗಳ ಸಂಗ್ರಹಗಾರ ಇರುವಂತಹ ಜಾಗ ಅನ್ನುವಂಥ ಮಾತಿದೆ. ಆ ಜಾಗಕ್ಕೆ ಟಾರ್ಗೆಟ್ ಮಾಡಿ ಹೊಡೆದು ಹಾಕಲಾಯಿತು ಅನ್ನುವಂಥ ಏನು ಮಾತಿತ್ತು, ಅಥವಾ ಆ ಪ್ರಿಮೈಸಸ್ನ ಬಳಿ ಭಾರತ ಮಿಸೈಲ್ ಅಟ್ಯಾಕ್ ಅನ್ನ ಮಾಡಿದೆ ಅನ್ನುವಂಥ ಮಾತಿತ್ತು. ಅದಕ್ಕೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ನಾವು ಕಿರಾನಾ ಹಿಲ್ಸ್ನ ಟಾರ್ಗೆಟ್ ಮಾಡಿರಲಿಲ್ಲ, ಕಿರಾನಾ ಹಿಲ್ಸ್ನಲ್ಲಿ ಏನಿದೆ ಅನ್ನೋದು ನಮ್ಗೆ ಗೊತ್ತೇ ಇರಲಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಆದರೆ ಮತ್ತೊಂದು ಜಾಗಾಯ್ ಅನ್ನುವಂಥ ಪ್ರದೇಶ ಏನಿದೆ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಮೆನ್ಷನ್ ಮಾಡಲಿಲ್ಲ. ಅಲ್ಲಿ ಅವರ ನ್ಯೂಕ್ಲಿಯರ್ ಸಂಗ್ರಹಗಾರ ಇದೆ ಅನ್ನುವಂಥ ಮಾಹಿತಿ ಇದೆ, ಆ ಬಗ್ಗೆ ಯಾವುದೇ ರೀತಿಯಾದಂತಹ ಮೆನ್ಷನ್ ಅವರು ಉಲ್ಲೇಖ ಮಾಡೋದಕ್ಕೆ ಹೋಗಲಿಲ್ಲ. ಅದರ ಜೊತೆಗೆ ಕೊನೆಯದಾಗಿ ಫೈನಲ್ ಆಗಿ ಅವರು ಹೇಳಿದ್ದು ಏನು ಅಂದ್ರೆ, ಮೂರೂ ಸೇನೆಗಳು ಕೂಡ ಇನ್ನೂ ಆಪರೇಷನಲ್ ಸ್ಥಿತಿಯಲ್ಲಿದ್ದಾವೆ. ಆಪರೇಷನಲ್ ಸ್ಥಿತಿಯಲ್ಲಿದ್ದಾವೆ ಅಂದ್ರೆ ಏನು, ಸರ್ವ ಸನ್ನದ್ಧವಾಗಿದ್ದಾವೆ. ಎನಿ ಟೈಮ್, ಯಾವುದೇ ಕ್ಷಣದಲ್ಲಿ, ಯಾವುದೇ ಮಿಷನ್ ಎದುರಾದ್ರೂ, ಯಾವುದೇ ಸವಾಲು ಎದುರಾದ್ರೂ ಅದನ್ನ ಫೇಸ್ ಮಾಡುವುದಕ್ಕೆ ನಮ್ಮ ಮೂರೂ ಸೇನೆಗಳು ಕೂಡ ಸರ್ವ ಸನ್ನದ್ಧವಾಗಿದ್ದಾವೆ ಅನ್ನುವಂಥ ಮೆಸೇಜ್ನ ಕೊಡುವಂತಹ ಕೆಲಸವನ್ನ ಮೂರೂ ಸೇನೆಗಳು ಮಾಡಿವೆ. ಜೊತೆಗೆ ಪಹಲ್ಗಾಮ್ ಅಟ್ಯಾಕ್ ಬಗ್ಗೆ ಅವ್ರು ಹೇಳಿದಂತಹ ಒಂದು ಮಾತು ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು, ಸಾಲು ಉಗ್ರ ಕೃತ್ಯಗಳನ್ನ ಮಾಡ್ತಾ ಬಂದಿದೆ ಪಾಕಿಸ್ತಾನ ಪೋಷಿಸ್ತಾ ಇರುವಂತಹ ಉಗ್ರರು. ಆದ್ರೆ ಪಹಲ್ಗಾಮ್ನಲ್ಲಿ ಆಯ್ತಲ್ಲ ಕೃತ್ಯ, 26 ಜನ ಭಾರತೀಯರ ಪ್ರಾಣ ಹೋಯ್ತಲ್ಲ, ಆ ಪಹಲ್ಗಾಮ್ನ ಕೃತ್ಯದೊಂದಿಗೆ ಪಾಪಿಗಳ ಪಾಪದ ಕೊಡ ತುಂಬ ಹೋಗಿತ್ತು. ಹಾಗಾಗಿ ನಾವು ಆಕ್ಷನ್ಗೆ ಇಳಿದ್ವಿ ಅಂತ ಹೇಳಿ ಭಾರತದ ಮೂರೂ ಸೇನೆಗಳ ಡಿಜಿಗಳು ಹೇಳಿದ್ದು ಬಹಳ ಮಹತ್ವವನ್ನ ಪಡ್ಕೊಳ್ತು. ಒಟ್ಟಾರೆಯಾಗಿ ವಿಜಯ್, ಆಪರೇಷನ್ ಸಿಂಧೂರ ಅದು ನಿಂತಿಲ್ಲ, ಸ್ಟಿಲ್ ಅದು ಕಾರ್ಯಾಚರಣೆಯಲ್ಲಿದೆ, ಅದು ಕಾರ್ಯಾಚರಣೆಯಲ್ಲಿ ಇರುತ್ತೆ. ಯಾವಾಗ ಶತ್ರುವಿನಿಂದ ಒಂದೇ ಒಂದು, ಅದು ಹೇಳಿದ್ರಲ್ಲ ನಿನ್ನೆ ಸಭೆಯಲ್ಲಿ, ಉಧರ್ ಸೆ ಏಕ್ ಗೋಲಿ ಆಯೇಗಾ ತೋ ಇದರ್ ಸೆ ತುಮ್ ಗೋಲಾ ಚಲಾವೋ ಅಂತ ಹೇಳಿ, ಅದೇ ರೀತಿ ಅಲ್ಲಿಂದ ಗೋಲಿ ಬಂದ್ರೆ ಇಲ್ಲಿಂದ ಫಿರಂಗಿ, ಇಲ್ಲಿಂದ ಮಿಸೈಲ್ಗಳೇ ಹೋಗುತ್ತವೆ. ಅಂಥದ್ದೊಂದು ಖಡಕ್ ಸಂದೇಶವನ್ನ ಇವತ್ತಿನ ಸುದ್ದಿಗೋಷ್ಠಿಯಲ್ಲೂ ಕೂಡ ಪಾಕಿಸ್ತಾನಕ್ಕೆ ನೀಡುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.